ಎಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿತ್ತು ಮತ್ತು ವಾಪಸ್ ಅಲ್ಲೇ ಬಂದು ನಿಂತಿತ್ತು. ನಾನು ನನ್ನ ಗಂಡ ಬಹಳಷ್ಟು ಖುಷಿ ಪಟ್ಟಿದ್ದ ದಿನ ಇವತ್ತಿಗೆ 1 ವರ್ಷ ಆಯ್ತು. ಹೌದು, ನಂಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿತ್ತು ಹೋದ ವರ್ಷ ಇದ ದಿನ. ಬಹಳ ಜನ ಕೇಳಿದ್ರಿ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಶೇರ್ ಮಾಡ್ಕೊಳಕ. ಸೊ ಫೈನಲಿ ನಾನು ನನ್ನ ಸ್ಟೋರಿ ನಿಮ್ ಜೊತೆ ಶೇರ್ ಮಾಡ್ಕೊಳತೀನಿ. ಹೋದ ವರ್ಷ ಇದ ತಿಂಗಳ 11ನೇ ತಾರೀಕು ನಂಗೆ ಬಹಳಷ್ಟು ಜ್ವರ ಬಂದಿತ್ತು. ಜ್ವರದ ಸಲುವಾಗಿ ಮೆಡಿಸನ್ ಅದು ತಗೊಂಡ್ರೆ ಹೈ ಡೋಸ್ಲೆ ಇನ್ ಕೇಸ್ ಪ್ರೆಗ್ನೆನ್ಸಿ ನಿಂತಿದ್ರೆ ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿ ಮಂಜು ಅವ್ರ ಕಡೆಯಿಂದ ಯೂರಿನ್ ಟೆಸ್ಟ್ ಮಾಡ್ಸಕ್ ಹೇಳಿದ್ನಿ. ಯಾಕಂದ್ರೆ ನಂಗೆ ಫುಲ್ ಜ್ವರ ಬಂದಿದ್ದು, ಅದಕ್ಕೆ ನಾ ಟೆಸ್ಟ್ ಮಾಡಕ್ ಮಂಜು ಅವ್ರಿಗೆ ಹೇಳಿದ್ನಿ. ಮಂಜು ಅವ್ರಿಗೆ ಯೂರಿನ್ ಟೆಸ್ಟ್ ಮಾಡಕ್ ಕೊಟ್ಟು ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮುಖ ತೊಳ್ಕೊಂಡ್ ಬರಕ ಬಾತ್ರೂಮ್ಗೆ ಹೋದ್ನಿ. ಪ್ರತಿ ಸಲಿನೂ ಕಿಟ್ ಒಳಗ್ ನೆಗೆಟಿವ್ ನೋಡಿ ನೋಡಿ ನನಗೆ ಇದು ಸಲ ನೆಗೆಟಿವ್ ಬರ್ತೈತೆ ಅಂತ ನಾ ಅನ್ಕೊಂಡಿದ್ನಿ. ಹೊರಗ್ ಬಂದ್ ನೋಡಿದಾಗ ಮಂಜು ಅವ್ರು ಅಳ್ಕೊಂತ ನಿಂತಿದ್ರು. ಯಾಕೆ ಅಳತಾರು, ಇದು ಸಲ ನೆಗೆಟಿವ್ ಬಂತೇನೋ ಅಂತಂದ್ ಸಮೀಪ ಹೋಗಿ ನೆಗೆಟಿವ್ ಬಂತು, ಬಂದ್ರೆ ಬರೋದ್ ಬಿಡು ಮತ್ ಆಗ್ತಾವ ಅಂತ ನಾ ಸಮಾಧಾನ ಮಾಡೋ ಅಷ್ಟ್ರಾಗ ಮಂಜು ಅವರನ್ನ ಅಪ್ಪ ಆಗತ್ತೇನೆ ಅಂತ ಅನ್ಬಿಟ್ರು. ಅದ್ ಕೇಳಿದ ತಕ್ಷಣ ಒಂದ್ ಕ್ಷಣ ನಂಗೆ ಶಾಕ್ ಆಗಿ ಕಿಟ್ 2-3 ಸಲ ನೋಡಿ ಜೋರ್ಸಿ ಅಳಕ್ ಸ್ಟಾರ್ಟ್ ಮಾಡ್ನಿ. ಬಹಳ ಖುಷಿಯಾಗಿ ನಮ್ಮ ಮಮ್ಮಿಗೆ ಮತ್ತೆ ಮಂಜು ಅವ್ರ ಮಮ್ಮಿಗೆ ಕಾಲ್ ಮಾಡಿ ಹೇಳಿ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ನಮ್ಮ ಮನೆಗೆಲ್ಲ ಖುಷಿ ವಾತಾವರಣ ಇತ್ತು. ಫೈನಲಿ ನನ್ನ ಕನಸು ನನಸಾಯ್ತು ಅಂತ ನಾನು ಖುಷಿಯಾಗಿರ್ಬೇಕಾದ್ರೆ ಎಲ್ಲಿಂದ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ, ನನಗೆ ಫುಲ್ ಜ್ವರ ಬರಕ್ ಸ್ಟಾರ್ಟ್ ಆಯ್ತು. ಹಾಸ್ಪಿಟಲ್ಗೆ ಹೋಗಿ ಫೈನಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಡ್ಮಿಟ್ ಆದ್ನಿ. ಸಲೈನ್ ಎಲ್ಲ ಹಚ್ಚರು, ಆದ್ರೂ ನಂಗೆ ಜ್ವರ ಕಡಿಮೆನ ಆಗ್ಲಿಲ್ಲ. ಒಟ್ಟ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿ ಡಾಕ್ಟರ್ ಜ್ವರ ನೆತ್ತಿಗೆ ಇರ್ತು, ಮಗು ಪ್ರಾಬ್ಲಮ್ ಆಗಬಹುದು, ನೀವು ಐಸ್ ವಾಟರ್ಲೆ ಜಳಕ ಮಾಡ್ಬೇಕು ಅಂತಂದ್ರು. ಹೈ ಡೋಸ್ ಮೆಡಿಸಿನ್ಲೆ ಮಗುಗೆ ಏನಾರೇ ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿ ಐಸ್ ವಾಟರ್ಲೆ ಜಳಕಾನು ಮಾಡೀನಿ. ಎಷ್ಟೋ ಕಷ್ಟ ಆದ್ರೂ ಅವ್ರು ಹೇಳುವಂತ ಟ್ರೀಟ್ಮೆಂಟ್ ಎಲ್ಲ ಫಾಲೋ ಮಾಡಿ ಫೈನಲಿ ನನ್ನ ಮಗುನ ಉಳಿಸ್ಕೊಂಡ ಮನೆಗೆ ಬನ್ನಿ. ಮುಂದಿನ ಸ್ಟೋರಿ ನೆಕ್ಸ್ಟ್ ವ್ಲಾಗ್ದಾಗ ಕಂಟಿನ್ಯೂ ಮಾಡ್ತೀನಿ.